These are my gifts. ಎಲ್ಲ ಸ್ಪೆಷಲ್ ಪೀಪಲ್ಗೆ ಕೊಟ್ಟಿರೋದು. ಬಟ್ ವೀಕಲ್ಲೇ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದು. ಇಷ್ಟು ಬೇಗ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ವೆರಿ ಫಸ್ಟ್ ಗಿಫ್ಟ್ ಈಸ್ ದಿಸ್ ಒನ್. ಮೈಕಲ್ ಕಾರ್ಸ್ ವಾಚ್. This is how it looks. Full. She got me one. I loved it. This bag from Elle. ನನಗೆ ಬರ್ಡೇ ಅಂತ ಬಂದಾಗ ಏನು ನೆನಪಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಯಾವ ಥರ ಸೆಲೆಬ್ರೇಟ್ ಮಾಡ್ಕೊತೀನಿ ಇಲ್ವ ನನಗೆ ಅದೆಲ್ಲ ಏನೂ ಇಂಟ್ರೆಸ್ಟ್ ಇಲ್ಲ. ಬಟ್ ನನಗೆ ಗಿಫ್ಟ್ಸ್ ಮೇಲೆ ತುಂಬ ಜಾಸ್ತಿ ಇಂಟ್ರೆಸ್ಟು. ಸೊ ನಾನು ಗಿಫ್ಟ್ ಕೇಳಿದ್ದಕ್ಕೆ ಹೀ ಸೆಡ್ ನಾನು ಬಂದಿದ್ದೆ ದೊಡ್ಡ ಸರ್ಪ್ರೈಸ್ ಅನ್ನೋ ಥರ. ಸೊ ಅವ್ನು ಇನ್ನೂ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿದ್ದು 4K. Is this one. This was also gifted by my best. Hi guys, welcome back to my channel. I am back with another super fun video. So this is not any official content tara video alla. So as you guys know, it's my birthday week. So my birthday was on May 1st. May 1st ನನ್ನ ಬರ್ಡೇ ಆಯಿತು. ಆಲ್ರೆಡಿ ಬರ್ಡೇ ವ್ಲಾಗ್ ಮತ್ತು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ. ಐ ಹೋಪ್ ಯು ಗೈಸ್ ಹ್ಯಾವ್ ಸೀನ್ ಇಟ್. ಸೊ ನಾನು ಅಂದ್ಕೊಂಡೆ ಒಂದು ವಿಡಿಯೋ ಮಾಡೋಣ. ನಾವು ದೇ ಟೈಮ್ ಕಂಟೆಂಟ್ ಕ್ರಿಯೇಟ್ ಏನಾದ್ರು ಮಾಡಲೇಬೇಕಲ್ಲ. ಸೊ ಆಯಿತು, ನನ್ನ ಬರ್ಡೇಗೆ ಏನೇನು ಗಿಫ್ಟ್ಸ್ ಬಂತು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಸೂಪರ್ ಫನ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಾನು ಯಾವಾಗಲೂ ಎಲ್ಲ ವೀಡಿಯೋಸಲ್ಲೂ ಆಲ್ಮೋಸ್ಟ್ ಹೇಳ್ತಿದ್ದೆ 500 ಸಬ್ಸ್ಕ್ರೈಬರ್ಸ್ ರೀಚ್ ಆದಮೇಲೆ ಫಸ್ಟ್ 2 ಮಂತ್ಸಿಗೆ 500 ರೀಚ್ ಆಗಿತ್ತು. ಸೊ ಅನದರ್ 1.5 ಮಂತ್ 500 ಆಗಿ ಇನ್ 1 ಮಂತಲ್ಲಿ ಆಲ್ಮೋಸ್ಟ್ 1 ಮಂತ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ we have successfully completed 1000 subscribers. So we are now 1000 YouTube fam. Abba lottery income tax. Congratulations brother, congratulations. So ನನ್ನ ಫ್ಯಾಮಿಲಿ ಇವಾಗ 500 ಇಂದ 1000ಗೆ ಎಕ್ಸ್ಪ್ಯಾಂಡ್ ಆಗಿದೆ. ಐ ಆಮ್ ಸೂಪರ್ ಹ್ಯಾಪಿ, ಫೀಲಿಂಗ್ ವೆರಿ ಗ್ರೇಟ್ಫುಲ್ ಬಿಕಾಸ್ ನನ್ನ ಬರ್ಡೇ ಟೈಮಲ್ಲೇ ನನ್ನ ಬರ್ಡೇ ವೀಕಲ್ಲೇ 1000 ಕಂಪ್ಲೀಟ್ ಆಗಿದ್ದು, ವಿಚ್ ಇಸ್ ಸೂಪರ್ ಸ್ಪೆಷಲ್. ಎಲ್ಲ ಬರ್ಡೇಸಿಗಿಂತ ಈ ಬರ್ಡೇ ನನ್ನ ಫ್ಯಾಮಿಲಿ ಕೇಳಿದಾಗ ಯಾವ ಥರ ಸ್ಪೆಷಲ್ ಅಂತ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿದ್ರು. ಬಿಕಾಸ್ ಇಟ್ ವಾಸ್ ಮೈ 25th ಬರ್ಡೇ, ಸಿಲ್ವರ್ ಜೂಬ್ಲಿ ಇಯರ್. ಸೊ ನನಗೆ ಗೊತ್ತಿಲ್ಲದಂಗೆ ಒಂದು ಬಿಗ್ ಸರ್ಪ್ರೈಸ್ ಕೊಟ್ಟರು. ಅದ್ರ ಜೊತೆಗೆ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಗಾಟ್ ಆ್ಯಡೆಡ್ ಟು ದಿಸ್ ಇಯರ್ ಬರ್ಡೇ ವಾಸ್ ಮೈ ಯೂಟ್ಯೂಬ್ ಚಾನಲ್. ಸೊ ಈ ಇಯರ್ ನಾನು ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ನಾನು ಸೆಲೆಬ್ರೇಟ್ ಮಾಡಿದೆ. ಎವ್ರಿ ಇಯರ್ ನಾನು ಯಾವುದೂ ಜಾಸ್ತಿ ವೀಡಿಯೋಸ್ ಪಿಕ್ಚರ್ಸ್ ಆಬ್ವಿಯಸ್ಲಿ ತೊಗೊತಿದ್ವಿ, ಬಟ್ ತುಂಬ ಕಾನ್ಷಿಯಸ್ ಆಗಿ ವೀಡಿಯೋ ಮಾಡಬೇಕು, ಈ ಆ್ಯಂಗಲ್ ವೀಡಿಯೋ ಮಾಡಬೇಕಂತ ಎಲ್ಲ ಈ ಸರಿ ಪ್ಲ್ಯಾನ್ ಮಾಡಿದ್ದು. ಬಿಕಾಸ್ ಕಂಟೆಂಟ್ ಕ್ರಿಯೇಟರ್ ಲೈಫ್ ಆಬ್ವಿಯಸ್ಲಿ ಎಲ್ಲ ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡಲೇಬೇಕಾಗತ್ತೆ. ಸೊ ಟೋಟಲಿ ಡಿಫ್ರೆಂಟ್ 25th ಸಿಲ್ವರ್ ಜೂಬ್ಲಿಗೆ ನನಗೆ ಹೋಲ್ ಲಾಟ್ ಆಫ್ ಅ ಡಿಫ್ರೆಂಟ್ ಲೈಫ್ ಥರ ಆಗಿದೆ ಈ ಇಯರ್ ಎಸ್ಪೆಷಲಿ. ಸೊ ತುಂಬ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಅದಕ್ಕೆ ನನಗೆ ಬಂದಿರೋ ಗಿಫ್ಟ್ಸ್ ಎಲ್ಲ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಹ್ಯಾವ್ ಕಮ್ ಅಪ್ ವಿತ್ ದಿಸ್ ವಿಡಿಯೋ ಟುಡೇ. ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ಇಟ್. ಸೊ ಅಗೇನ್ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಟುಡೇಸ್ ವಿಡಿಯೋ. ಸೊ ದೀಸ್ ಆರ್ ಮೈ ಗಿಫ್ಟ್ಸ್. ಎಲ್ಲ ಸ್ಪೆಷಲ್ ಪೀಪಲ್ಗೆ ಕೊಟ್ಟಿರೋದು ಬರ್ಡೇಗೆ. ಸೊ ನನಗೆ ಬರ್ಡೇ ಅಂತ ಬಂದಾಗ ಏನು ನೆನಪಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಯಾವ ಥರ ಸೆಲೆಬ್ರೇಟ್ ಮಾಡ್ಕೊತೀನಿ ಇಲ್ವ ನನಗೆ ಅದೆಲ್ಲ ಏನೂ ಇಂಟ್ರೆಸ್ಟ್ ಇಲ್ಲ. ಬಟ್ ನನಗೆ ಗಿಫ್ಟ್ಸ್ ಮೇಲೆ ತುಂಬ ಜಾಸ್ತಿ ಇಂಟ್ರೆಸ್ಟು. ಸೊ ಎವ್ರಿ ಇಯರ್ ನನ್ನ ಬರ್ಡೇಗೆ ಯಾರ್ಯಾರು ಏನೇನು ಕೊಡ್ತಾರೆ ಅನ್ನೋ ಕ್ಯೂರಿಯಾಸಿಟಿನೇ ನನಗೆ ತುಂಬ ಜಾಸ್ತಿ ಹೇಳಬೇಕಂದ್ರೆ. ಸೊ ಈ ಇಯರು ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಪೀಪಲ್ ಆ್ಯಂಡ್ ಆಲ್ಸೋ 25th ಒಂದು ಬಿಗ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದು ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸೇರಿಕೊಂಡು. ಒಂದು ಸಿಂಗಲ್ ಹಿಂಟ್ ಕೊಡಿದೆ. ಸೊ ಐ ಹೋಪ್ ನಾನು ಆಲ್ರೆಡಿ ಬರ್ಡೇ ವೀಡಿಯೋ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅದನ್ನೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಯಾರ್ಯಾರು ಫಸ್ಟ್ ಟೈಮ್ ವ್ಯೂವರ್ಸ್ ನೋಡ್ತಿದ್ದೀರಾ, ಯು ಕ್ಯಾನ್ ಗೋ ವಾಚ್ ದ್ಯಾಟ್ ವಿಡಿಯೋ ಆನ್ ಮೈ ಯೂಟ್ಯೂಬ್ ಚಾನಲ್ ವಿಚ್ ಈಸ್ ಆಲ್ರೆಡಿ ಬೀನ್ ಅಪ್ಲೋಡೆಡ್. ಓಕೆ, ಸೊ ಇದು ಇಟ್ಸ್ ಲೈಕ್ ಓನ್ಲಿ ಗಿಫ್ಟ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು, ನಾಟ್ ಆನ್ ದಿ ಸೆಲೆಬ್ರೇಷನ್ ಪಾರ್ಟ್. ಬಟ್ ಯಾ, ಸೊ ಸ್ಟಾರ್ಟಿಂಗ್ ಆಫ್ ವಿತ್ ದಿ ವೆರಿ ಫಸ್ಟ್ ಗಿಫ್ಟ್ ಈಸ್ ದಿಸ್ ಒನ್, ಮೈಕಲ್ ಕಾರ್ಸ್ ವಾಚ್. ಸೊ ಈ ವಾಚ್ ಬಗ್ಗೆ ಹೇಳಬೇಕಂದ್ರೆ ನಾನು 25th ಬರ್ಡೇಗೆ ನಾನೊಂದು ಸೆಲ್ಫ್ ಗಿಫ್ಟ್ ಮಾಡ್ಕೊಳ್ಳೋಕ್ಕೆ ಎವ್ರಿ ಇಯರ್ ನನ್ನ ಬರ್ಡೇಗೆ ನಾನೊಂದು ಸೆಲ್ಫ್ ಗಿಫ್ಟ್ ಮಾಡ್ಕೊಳ್ತೀನಿ. ಆ ಸೆಲ್ಫ್ ಗಿಫ್ಟಲ್ಲಿ ಜಾಸ್ತಿ ವಾಚಸ್ಸೇ ಇರುತ್ತೆ ಎವ್ರಿ ಇಯರ್ ಬರ್ಡೇಗೆ ನಾನು ತೊಗೊಳ್ಳೋದ್ರಲ್ಲಿ. ಸೊ ನಾನು ವಾಚ್ ಕಲೆಕ್ಷನ್ ವೀಡಿಯೋ ನೋಡಿದರೆ ಅದರಲ್ಲಿ ನಾನೆಲ್ಲ ಶೇರ್ ಮಾಡಿರ್ತೀನಿ, ಒಂದು ಸ್ಮಾಲ್ ಸ್ಟೋರಿ ಬಿಹೈಂಡ್ ಎವ್ರಿ ವಾಚ್. ಸೊ ಆ ಥರ. ಸೊ ನಾನು ಈ ಸರಿ ಬರ್ಡೇಗೆ ನಾನು ಈ ವಾಚ್ ತೊಗೊಬೇಕು. ಮೈಕಲ್ ಕಾರ್ಸ್ MK ನನ್ನ ಹತ್ರ ಇರಲಿಲ್ಲ.
ವಾಚಲ್ಲಿ, ವಿಚ್ ಈಸ್ ಮೈ ರೀಸೆಂಟ್ ಡ್ರೀಮ್ ವಾಚ್ ಥರ. MK ವಾಸ್ ರೀಸೆಂಟ್ ನನ್ನ ಡ್ರೀಮ್ ವಾಚಸ್ಸಿಗೆ ಆ್ಯಡ್ ಆಗಿದ್ದು ಒಂದು ರೀಸೆಂಟ್ ಬ್ರ್ಯಾಂಡ್ ಇದು. ಸೊ ನಾನು ನನಗೆ ಸೆಲ್ಫ್ ಗಿಫ್ಟ್ ಮಾಡ್ಕೊಬೇಕಂತ ಇದ್ದೆ, ಬಟ್ ಐ ಗಾಟ್ ದಿಸ್ ಆ್ಯಸ್ ಅ ಗಿಫ್ಟ್ ಫ್ರಮ್ ಅ ವೆರಿ ವೆರಿ ಸ್ಪೆಷಲ್ ಪರ್ಸನ್. ಸೊ ದಿಸ್ ಈಸ್ ದಿ ವಾಚ್. ಫುಲ್ ಗೋಲ್ಡ್ ಕಲರ್. ಸೊ ನನ್ನ ಹತ್ರ ನೀವೆಲ್ಲ ವೀಡಿಯೋಸಲ್ಲಿ ನೋಡಿರ್ತೀರ ರೋಸ್ ಗೋಲ್ಡ್ ವಾಚ್ ಇದೆ ಫಾಸಿಲ್ದು, ಬಟ್ ಇದು ರೋಸ್ ಗೋಲ್ಡ್ ಅದು, ಬಟ್ ದಿಸ್ ಇಸ್ ಅ ಫುಲ್ ಗೋಲ್ಡ್ ಶೇಡೆಡ್ ವಾಚ್ ಇದು. ಐ ಆಮ್ ಇನ್ ಲವ್ ವಿತ್ ದಿಸ್ ವಾಚ್ ಸೀರಿಯಸ್ಲಿ, ಬಿಕಾಸ್ ನನ್ನ ಬರ್ಡೇಗೆ ನಾನು ಇದ್ದೇ ಸೇಮ್ MK ತೊಗೊಬೇಕಂತ ಇತ್ತು ನಿಜ, ಬಟ್ ಇದೇ ವಾಚ್ ತೊಗೊಬೇಕಂತ ಇದ್ದಿದ್ದು, ಬಟ್ ದಟ್ ಪರ್ಸನ್ ಗಾಟ್ ಮೀ ದ ಒನ್ ವಿಚ್ ಐ ವಾಂಟೆಡ್. ಸೊ ಐ ಆಮ್ ಇನ್ ಲವ್, ಲಿಟ್ರಲಿ ಇನ್ ಲವ್ ವಿತ್ ದಿಸ್ ವಾಚ್. ಸೊ ನನ್ನ ಬರ್ಡೇಗೆ ಇದೇ ನನ್ನ ಫಸ್ಟ್ ಗಿಫ್ಟ್ ಬಂದಿದ್ದು. ಸೊ ಆಬ್ವಿಯಸ್ಲಿ ಐ ಆಮ್ ವೆರಿ ವೆರಿ ಹ್ಯಾಪಿ. ದಿಸ್ ಈಸ್ ಹೌ ಇಟ್ ಲುಕ್ಸ್. ಫುಲ್ ಏನಂದರೆ ಫುಲ್ ಬಲ್ಕಿ ಆಗಿದೆ. ನನ್ನ ಹತ್ರ ಇರೋ ವಾಚಸ್ ಎಲ್ಲ ನೀವು ಎಷ್ಟೊಂದು ಜನ ನನಗೆ ಕಮೆಂಟ್ಸ್ ಕೂಡ ಹಾಕಿದಿರಿ, ನೀವು ಬೀಯಿಂಗ್ ಅ ಗರ್ಲ್ ಅದು ನಿಮಗೆ ತುಂಬ ಹೆಫ್ಟಿ ಅನಿಸ್ಲಿಲ್ವಾ ಅದು ಇದು ಅಂತ. ಬಟ್ ಎಲ್ಲ ವಾಚಸ್ಗಿಂತ ಇದೇ ಸ್ವಲ್ಪ ಹೆಫ್ಟಿ ಇದೆ. ಐ ಲವ್ ದಿ ಫಿನಿಶಿಂಗ್. ಸ್ಟ್ರ್ಯಾಪ್ಸ್ ನನಗೆ ತುಂಬ ಇಷ್ಟ ಆಯಿತು. ಆಲ್ಸೋ ದ ಡಯಲ್ 144 mm ಇರ್ಬೋದು ಮೇ ಬಿ. ಸೊ ದಟ್ ಈಸ್ ಹೌ ಬಿಗ್ ಇಟ್ ಈಸ್. ಬಟ್ ಐ ಲವ್ ಹ್ಯೂಜ್ ಹೆಫ್ಟಿ ವಾಚಸ್. ಸೊ MK has been added to my watch collections now. My very first gift. Moving on to the next gift. Next gift is this bag from Elle. Another special person ಕೊಟ್ಟಿದ್ದು ಈ ಬ್ಯಾಗ್ ನನಗೆ. ದಿಸ್ ಒನ್ ಬ್ಯೂಟಿಫುಲ್ ಪೇಸ್ಟಲ್ ಕಲರಲ್ಲಿರೋ ಬ್ಯಾಗ್ ಇದು. ಸೊ ನಾನು ಹೇಳಬೇಕಂದ್ರೆ ನಾಟ್ ಅ ಬ್ಯಾಗ್ ಫ್ಯಾನ್. ನಾನು ಮೇ ಬಿ ಸ್ಲಿಂಗ್ ಬ್ಯಾಗ್ಸ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾನು ಆಫೀಸ್ಗೆ ಹೋಗೋ ಟೈಮಲ್ಲಿ ಐ ವಾಸ್ ಯೂಸಿಂಗ್ ದಿಸ್ ಟೋಟ್ ಬ್ಯಾಗ್ ಕ್ಯಾರಿ ಮಾಡ್ತಿದ್ದೆ, ಲ್ಯಾಪ್ಟಾಪ್ಸ್ನೆಲ್ಲ ಕ್ಯಾರಿ ಮಾಡೋಕ್ಕೆ. ಅದು ಬಿಟ್ಟರೆ ಸ್ಲಿಂಗ್ ಬ್ಯಾಗ್ಸ್ ಎಲ್ಲ ಅಷ್ಟು ಫ್ಯಾನ್ ಇಲ್ಲ. ಬಟ್ ರೀಸೆಂಟಾಗಿ ಒಬ್ಸೆಷನ್ ಸ್ಟಾರ್ಟ್ ಆಗಿದೆ ಬ್ಯಾಗ್ಸಿಂದು. ಸೊ ಆ ಒಬ್ಸೆಷನ್ ಸ್ಟಾರ್ಟ್ ಆಗಿರೋ ಪೀರಿಯಡಿಂದನೇ ನನಗೆ ಈ ಸರಿ ಬರ್ಡೇಗೂ ಬ್ಯಾಗ್ಸೇ ಜಾಸ್ತಿ ಗಿಫ್ಟ್ ಬಂದಿದೆ. ಸೊ ದಿಸ್ ಈಸ್ ಒನ್ ಅಮಾಂಗ್ ಇಟ್. ಆ್ಯಂಡ್ ಐ ಆಮ್ ಇನ್ ಲವ್ ವಿತ್ ದಿಸ್ ಬ್ಯಾಗ್. ಇಟ್ಸ್ ಟೂ ಕ್ಯೂಟ್. ತುಂಬ ಸ್ಮಾಲ್ ಶೀಕ್ ಬ್ಯಾಗ್ ಇದು. ಯು ಕ್ಯಾನ್ ಈವನ್ ಕ್ಯಾರಿ ಇಟ್ ಲೈಕ್ ದಿಸ್, ಇಲ್ಲ ಅಂದರೂ ಸ್ಲಿಂಗ್ ಬ್ಯಾಗಲ್ಲಿ ವೇರ್ ಮಾಡ್ಬೋದು. ಸೊ ನಾನೇನು ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ. ಐ ಆಮ್ ಜಸ್ಟ್ ಕೀಪಿಂಗ್ ದಿಸ್ ಬ್ಯಾಗ್ ಯಾವುದಾದ್ರು ಒಂದು ಸ್ಪೆಷಲ್ ಒಕೇಶನಿಗೆ ಯೂಸ್ ಮಾಡೋಣ ಅಂತ. ದಿಸ್ ಇಸ್ ಟೂ ಕ್ಯೂಟ್. ಐ ಲವ್ಡ್ ಇಟ್. ಸೆಕೆಂಡ್ ಗಿಫ್ಟ್. ಮೂವಿಂಗ್ ಆನ್ ಟು ದಿ ಥರ್ಡ್ ಒನ್. ಥರ್ಡ್ ಒನ್ ಈಸ್ ದಿಸ್ ಸ್ಮಾಲ್ ಪ್ರಿಟಿ ಈ ಸ್ಟೇಟ್ಮೆಂಟ್ ಜ್ಯುವೆಲ್ರಿ ಅಂತಾರಲ್ಲ ಆ ಥರ. ಬಿಕಾಸ್ ನಂದು ಜ್ಯುವೆಲ್ರಿ ಇದು ನೋಡಿದ್ದೀರ, ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು. ಸೊ ಶಿ ನೋಸ್ ಇಟ್. ನಾನು ತುಂಬ ಈ ಥರ ಎಲ್ಲ ಹೆಫ್ಟಿ ಅಥವಾ ತುಂಬ ಗ್ರ್ಯಾಂಡ್ ಇರೋ ಸ್ಟೋನ್ ವರ್ಕ್ ಇರೋ ಜ್ಯುವೆಲ್ಸ್ ವೇರ್ ಮಾಡಲ್ಲ. ಐ ಓನ್ಲಿ ಗೋ ವಿತ್ ದಿಸ್ ಮಿನಿಮಲ್ ಜ್ಯುವೆಲ್ಸ್. ಸೊ ನನಗೆ ತುಂಬ ಇಷ್ಟ ಆಯಿತು, ಇನ್ಕ್ಲೂಡಿಂಗ್ ದಿ ಇಯರಿಂಗ್ ಆ್ಯಂಡ್ ದಿ ಪೆಂಡೆಂಟ್ ಇಸ್ ಟೂ ಕ್ಯೂಟ್. ವೆರಿ ಸ್ಮಾಲ್ ಆ್ಯಂಡ್ ಬ್ಯೂಟಿಫುಲ್ ಗಿಫ್ಟ್. ಸೊ ಯಾ, ಮೂವಿಂಗ್ ಆನ್ ಟು ಥರ್ಡ್ is fourth gift is this one. So ee bag ashte one of my best friend gifted me. So this is the second bag. This one ನನ್ನ ಹತ್ರ ಬ್ಲ್ಯಾಕ್ ಸ್ಲಿಂಗ್ ಬ್ಯಾಗ್ಸ್ ಇರಲಿಲ್ಲ. ಸೊ one black color sling bag added to my collection ಥರ. this one ಇದನ್ನು ಶೋಲ್ಡರ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು. ಓಕೆ, ಸೊ ಶೋಲ್ಡರ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಸ್ಲಿಂಗ್ ಥರನೂ ಯೂಸ್ ಮಾಡ್ಬೋದು. ದಿಸ್ ಒನ್ ಐ ಲವ್ಡ್ ಇಟ್. ತುಂಬ ಇಷ್ಟ ಆಯಿತು ನನಗೆ. ವೆರಿ ಕ್ಲೀನ್ ಆ್ಯಂಡ್ ವೆರಿ ಸಿಂಪಲ್ ಲುಕ್. ನನಗೆ ತುಂಬ ಓವರಾಗಿ ವರ್ಕ್ ಎಲ್ಲ ಇರೋದು ಇಷ್ಟ ಅಲ್ಲ. ಐ ಪ್ರಿಫರ್ ಕ್ಲೀನ್. ಸೊ ಶಿ ಗಾಟ್ ಮೀ ಒನ್. ಐ ಲವ್ಡ್ ಇಟ್. ಯಾವಾಗ ಯೂಸ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಅದೇ ಬ್ಯಾಗ್ ಒಬ್ಸೆಷನ್ ಸ್ಟಾರ್ಟ್ ಆಗಿಂದ ಬ್ಯಾಗ್ಸೇ ಬಂದುಬಿಟ್ಟಿದೆ ಈ ಸರಿ ನನ್ನ ಬರ್ಡೇಗೆ. ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ದೇ ಸಮ್ ಹೌ ರೆಡ್ ಮೈ ಮೈಂಡ್ ಥರ. ಸೊ ದಟ್ ಈಸ್ ದ ಒನ್. ಮೂವಿಂಗ್ ಆನ್ ಟು ಫಿಫ್ತ್ or sixth one is this beautiful pretty what do we call jewel set. ಈ ಹಾರ್ಟ್ ಸ್ಟೋನ್ ಬರುತ್ತಲ್ಲ ಆ ಥರ ಇದು ಪೇಸ್ಟಲ್ ಕಲರ್ಸ್. ಸೊ ಮೈ ಬೆಸ್ಟ್ ಫ್ರೆಂಡ್ಸ್ ನೋ ಮೈ ಫೇವ್ರೆಟ್ ಕಲರ್ಸ್ ಇಸ್ ಈ ಥರ ವೆರಿ ನ್ಯೂಡ್ ಪೇಸ್ಟಲ್ ಕಲರ್ಸ್ ನಂಗೆ ತುಂಬ ಇಷ್ಟ. ಡಾರ್ಕ್ ಕಲರ್ಸಿಗೆಲ್ಲ ನಾನು ಇಷ್ಟಪಡಲ್ಲ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಜುವೆಲ್ ಫಾರ್ ಮೈ ಬರ್ಡೇ. ಫುಲ್ ಪೇಸ್ಟಲ್ ಕಲರಲ್ಲಿದೆ.
ದಿಸ್ ಇಸ್ ಕಂಪ್ಲೀಟ್ ಸೆಟ್. ಓಕೆ, ಇದು ಬ್ರೇಸ್ಲೆಟ್. ದಿಸ್ ಇಸ್ ದಿ ಬ್ರೇಸ್ಲೆಟ್. ಜಸ್ಟ್ ಹಿಂಗೆ ಈ ಥರ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಬ್ರೇಸ್ಲೆಟ್ ಆ್ಯಂಡ್ ದಿ ಚೈನ್. ದಿಸ್ ಲುಕ್ಸ್ ಟೂ ಕ್ಯೂಟ್. ನಂಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಪೀಚ್ ಮತ್ತು ಪೇಸ್ಟಲ್ ಗ್ರೀನ್ ಕಲರ್. ಸೊ ಕಂಪ್ಲೀಟ್ ಪೇಸ್ಟಲ್ ಕಲರ್, ವೆರಿ ಸಿಂಪಲ್. ಸೊ ಇದನ್ನೆಲ್ಲ ನಾವು ಸ್ಯಾರೀಸಿಗೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಐ ಆಮ್ ಜಸ್ಟ್ ಕೀಪಿಂಗ್ ದಿಸ್ ಫಾರ್ ದಿಸ್ ಸಮ್ ಸ್ಪೆಷಲ್ ಒಕೇಶನ್. ಸೊ ದಿಸ್ ಇಸ್ ದಿ ಒನ್ ಚೈನ್. ಅದು ಇಯರಿಂಗ್ ಇಸ್ ಲೈಕ್ ದಿಸ್ ಸ್ಟಡ್ ಇಯರಿಂಗ್. I loved it. So last but not the least is this one. Idu silver ring idu. This was also gifted by my best friend. Nange tumba ishta aitu. This is for the middle finger. Very simple, tumba thin agiranta ring idu. I loved it. It looks so good. Trust me, so good. ಸೊ ಎಸ್ಪೆಷಲಿ ಮಿಡಲ್ ಫಿಂಗರ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಯೂಟಿಫುಲ್, ವೆರಿ ಸಿಂಪಲ್ ರಿಂಗ್. ನಂಗೆ ಈ ಥರ ತುಂಬ ಇಷ್ಟ ಆಗುತ್ತೆ. ಸೊ ಐ ಕ್ಯಾನ್ ವೇರ್ ಇಟ್ ಆನ್ ಅ ಡೈಲಿ ಬೇಸಿಸ್ ಥರ. ಸೊ ಯಾ, ಐ ಥಿಂಕ್ ದಟ್ ಈಸ್ ಇಟ್. ಸೊ ಇಷ್ಟು ಗಿಫ್ಟ್. ಅದು ಬಿಟ್ಟು ನನ್ನ ಬರ್ಡೇ ಔಟ್ಫಿಟ್ ಎಲ್ಲ ಹಾಕಿದ್ನಲ್ಲ, ಬರ್ಡೇ ಔಟ್ಫಿಟ್ ದ ವೈಟ್ ಡ್ರೆಸ್, ಅದ್ರ ಬಗ್ಗೆ ಸ್ವಲ್ಪ ಜನ ಕೇಳಿದ್ರು ಕೂಡ. ಸೊ ಆ ವೈಟ್ ಡ್ರೆಸ್ ವಾಸ್ ಗಿಫ್ಟೆಡ್ ಬೈ ಮೈ ಮದರ್. ನಮ್ಮಮ್ಮ ಕೊಡಿಸಿದ್ದು ನನಗೆ. ಸೊ ನನ್ನ ಬ್ರದರ್, ಸೊ ನನ್ನ ವೀಡಿಯೋಲ್ಲಿ ನನ್ನ ಬ್ರದರ್ನ ಕೂಡ ನೋಡಿರ್ತೀರ. ಸೊ ರೀಸೆಂಟಾಗಿ ಈ ಬರ್ಡೇ ವೀಡಿಯೋಗೆ ಅವ್ರು ಕಾಣಿಸ್ಕೊಂಡಿದ್ದು. ಸೊ ನಾನು ಆ ವೀಡಿಯೋಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ದಟ್ ವಾಸ್ ದಿ ಬಿಗ್ಗೆಸ್ಟ್ ಸರ್ಪ್ರೈಸ್. ಇವರೆಲ್ಲ ಸೇರಿ ಇವೆಂಟ್ ಮಾಡಿರೋದು ಒಂದು ಸರ್ಪ್ರೈಸ್ ಆದರೆ, ನಮ್ಮನ್ನು ಬಂದಿದೆ ಒಂದು ಬಿಗ್ಗೆಸ್ಟ್ ಸರ್ಪ್ರೈಸ್. ಬಿಕಾಸ್ ಹೀ ಈಸ್ ನಾಟ್ ಇನ್ ಬ್ಯಾಂಗ್ಳೂರ್. ಅವನು ಬರೋ ಸಿಚುಯೇಷನ್ನೇ ಇರಲಿಲ್ಲ ಬಿಕಾಸ್ ಆಫ್ ದಿ ವರ್ಕ್. ನಾನು ಅಂದ್ಕೊಂಡಿದ್ದೆ ಅವ್ನು ಬರಲ್ಲ ಅಂತ, ಬಿಕಾಸ್ ನನಗೆ ಯಾರೂ ಹೇಳಿಲ್ಲ ಅವ್ನು ಬರ್ತಾನೆ ಅಂತ. ಆ್ಯಂಡ್ ಈವನ್ ಹಿ ವಾಸ್ ಲೈಕ್, ನಾನು ತುಂಬ ಡಿಸಪಾಯಿಂಟ್ ಆಗಿದ್ದೀನಿ, ನಿನ್ನ ಬರ್ಡೇಗೆ ಬರೋಕ್ಕಾಗಲ್ಲ ಅನ್ನೋ ಥರನೇ ಇದ್ದಿದ್ದು. ಬಟ್ ಅದೊಂದು ಬಿಗ್ಗೆಸ್ಟ್ ಸರ್ಪ್ರೈಸ್. ಸೊ ನಾನು ಗಿಫ್ಟ್ ಕೇಳಿದ್ದಕ್ಕೆ ಹೀ ಸೆಡ್ ನಾನು ಬಂದಿದ್ದೆ ದೊಡ್ಡ ಸರ್ಪ್ರೈಸ್ ಅನ್ನೋ ಥರ. ಸೊ ಅವ್ನು ಇನ್ನೂ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಬಟ್ ಅವ್ನು ಬಂದಿದ್ದೆ ನನಗೆ ಆಬ್ವಿಯಸ್ಲಿ ಎಸ್ ಬಿಗ್ಗೆಸ್ಟ್ ಸರ್ಪ್ರೈಸ್. ಸಕ್ಕದಾಗೆ ಅವ್ನು ಅಲ್ಲಿಂದ ಕೋಆರ್ಡಿನೇಟ್ ಮಾಡಿಕೊಂಡು, ಎಷ್ಟು ವರ್ಕ್ ಇದ್ರೂ ಕೋಆರ್ಡಿನೇಟ್ ಮಾಡಿಕೊಂಡು, ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ಬರ್ಡೇ ದಿನ ಕರೆಕ್ಟಾಗಿ ಆಫ್ಟರ್ನೂನ್ ಬಂದರು ಆ ಇವೆಂಟ್ ಟೈಮಿಗೆ. ಸೊ ದ್ಯಾಟ್ ವಾಸ್ ದಿ ಬಿಗ್ಗೆಸ್ಟ್ ಸರ್ಪ್ರೈಸ್. ಐ ಆಮ್ ಹ್ಯಾಪಿ ವಿತ್ ಇಟ್. ಸೊ ಐ ಥಿಂಕ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಗಿಫ್ಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದಲ್ಲ. ನನಗೆ ಆ ಬರ್ಡೇ ದಿನ ಇವರೆಲ್ಲ ಸೆಲೆಕ್ಟ್ ಮಾಡಿ ನನಗೋಸ್ಕರ ಈ ಗಿಫ್ಟ್ ಇಷ್ಟ ಆಗ್ಬೋದು, ಈ ಕಲರೇ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಒಂದು ಎಫರ್ಟ್ ಹಾಕಿ ಬಂದು ಕೊಡ್ತಾರಲ್ಲ, ದ್ಯಾಟ್ ಮೀನ್ಸ್ ಅ ಲಾಟ್ ಟು ಮಿ. ಆ್ಯಂಡ್ ಆ್ಯಸ್ ಐ ಅರ್ಲಿಯರ್ ಸೆಡ್, ಇಂಟ್ರೊಡಕ್ಷನಲ್ಲೇ ಹೇಳಿದೆ, ನಂದು 25th ಬರ್ಡೇ ವೆರಿ ಸ್ಪೆಷಲ್ ಅಂತ. ಇದನ್ನ ನಾನು ಪ್ರಾಬಬ್ಲಿ ಐ ವಿಲ್ ಚೆರಿಷ್ ದಿಸ್ ಬರ್ಡೇ ಫಾರ್ ಎವರ್ ಅಂತ. ಸೊ ಎವ್ರಿಥಿಂಗ್ ವಾಸ್ ಅಮೇಝಿಂಗ್. ಸೆಲೆಬ್ರೇಷನ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ನೌ ದಟ್ ಐ ಆಮ್ ಅ ಕಂಟೆಂಟ್ ಕ್ರಿಯೇಟರ್, ನಾನು 25th ಬರ್ಡೇಗೆ ಆ್ಯಂಡ್ ಆಲ್ಸೋ ನನ್ನ ಬರ್ಡೇ ವೀಕಲ್ಲೇ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದು. ಇಷ್ಟು ಬೇಗ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ಯು ಪೀಪಲ್ ಆ್ಯಸ್ ವೆಲ್. ಬಿಕಾಸ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡಿದ್ದೀರಾ. ಕಂಟೆಂಟ್ಸ್ ಎಲ್ಲ ಕೇಳಿದಾಗ, ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿದಾಗ ಡಿಮೋಟಿವೇಟ್ ಆಗೋ ಥರ ಇಲ್ಲವೇ ಇಲ್ಲ ಇದುವರೆಗೂ. ಟಚ್ ವುಡ್ 4 months ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಇಲ್ಲಿವರೆಗೂ ಒಂದು ಬ್ಯಾಡ್ ಕಮೆಂಟ್, ನೆಗೆಟಿವ್ ಕಮೆಂಟ್ ಯಾವುದೂ ಬಂದಿಲ್ಲ. ಸೊ ಥ್ರೂ ಔಟ್ ಇನ್ ಕಮೆಂಟ್ಸ್ ಆಲ್ಸೋ ನೀವು ಮೋಟಿವೇಟ್ ಮಾಡ್ಕೊಂಡೇ ಬಂದಿದ್ದೀರಾ. ಐ ಆಮ್ ಟ್ರೂಲಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ನನ್ನ ಸಬ್ಸ್ಕ್ರೈಬರ್ಸಿಗೆ, ಯು ಪೀಪಲ್ ಆರ್ ರಿಯಲಿ ಮೈ ಫ್ಯಾಮಿಲಿ. 500ಇಂದ 1000 ಸಬ್ಸ್ಕ್ರೈಬರ್ಗೆ ಎಕ್ಸ್ಟೆಂಡ್ ಆಗಿದೆ ಆ ಫ್ಯಾಮಿಲಿ. ಈಗ ಈವನ್ ಮೋರ್ ಹ್ಯಾಪಿ. ಇದಕ್ಕಿಂತ ಬರ್ಡೇ ಗಿಫ್ಟ್ ಇನ್ನೊಂದು ಬೇಕಾ ಅನ್ನೋ ಥರ. ಸೊ truly happy. Thank you so much for each and every one of you. ಹಿಂಗೆ ಥ್ರೂ ಔಟ್ ಸಪೋರ್ಟ್ ಮಾಡ್ತೀರಿ. ಲೆಟ್ಸ್ ಗ್ರೋ ಟುಗೆದರ್. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಸಪೋರ್ಟ್ ಹೀಗೆ ಕಂಟಿನ್ಯೂಸ್ ನನಗೆ ಬೇಕೇ ಬೇಕು. ನಾನು ಇದನ್ನು ಮುಂದೆ ಫ್ಯೂಚರಲ್ಲಿ ತೊಗೊಂಡೋಗೋಕ್ಕೂ ಕೂಡ ನನ್ನ ಚಾನಲ್ನ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಫನ್ ಆ್ಯಂಡ್ ಯು ಗೈಸ್ ಎಂಜಾಯ್ಡ್ ಇಟ್. ಸೊ ಯಾರ್ಯಾರು ವಿಶ್ ಮಾಡಿದ್ದೀರಾ ಅಗೇನ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್
don't forget to like, share and subscribe to Jivita Gowda's YouTube channel. So let's grow our family even more day by day, okay? So I need your support, and thank you so much. See you soon.